ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದ್ದು ಅಂತಿಮ ಯಾತ್ರೆ ಈಗ ಶುರುವಾಗಿದೆ. ಹೈಸ್ಕೂಲ್ ಮೈದಾನದತ್ತ ಸಾಗ್ತಾ ಇರುವಂತಹ ಈ ಒಂದು ಅಂತಿಮ ಯಾತ್ರೆ ಹೈಸ್ಕೂಲ್ ಮೈದಾನದವರೆಗೂ ಕೂಡ ತೆರಳಿ ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಸುಮಾರು 2,000ಕ್ಕಿಂತ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಅಂತಿಮ ಯಾತ್ರೆಯ ಸಂದರ್ಭದ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಿ. ಎಲ್ಲಾ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ನ ಬಹುತೇಕ ನಾಯಕರು ಕೂಡ ಈಗ ದಾವಣಗೆರೆಯತ್ತ ಹೊರಟಿದ್ದಾರೆ. ಕಾಂಗ್ರೆಸ್ ಎಂಎಲ್ಎ ಶಿವಗಂಗಾ ಅವರು ಕೂಡ ಅಲ್ಲಿ ಹೋಗ್ತಾ ಇರೋದನ್ನ ಗಮನಿಸಬಹುದು. ಅವರು ಕಣ್ಣೀರನ್ನ ಕೂಡ ಹಾಕಿದ್ರು. ನಾನು ಇವತ್ತು ಈ ಒಂದು ಸ್ಥಾನಕ್ಕೆ ಬರೋದಕ್ಕೆ ಕಾರಣಕರ್ತರಾದಂತಹ ಶಾಮನೂರು ಶಿವಶಂಕರಪ್ಪ ಅವರಿಂದಾಗಿ ನಾನು ಈ ಒಂದು ಸ್ಥಾನವನ್ನ ಅಲಂಕರಿಸಿದ್ದೀನಿ ಅಂತೇಳಿ ಅವರನ್ನು ನೆನೆದು ಭಾವುಕರಾಗ್ತಾರೆ. ಅಂತಿಮ ಯಾತ್ರೆ ಈಗ ನಡೀತಾ ಇದೆ, ಸಾಗ್ತಾ ಇದೆ. ಅಂತಿಮ ಯಾತ್ರೆಗೆ ಅನೇಕ ಜನ ಬೆಂಬಲಿಗರು, ಆಪ್ತರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಅಂತಿಮ ಯಾತ್ರೆಯಲ್ಲಿ ಅಂತಿಮ ಯಾತ್ರೆ ಏನು ಮನೆಯಿಂದ ಆರಂಭವಾಗಿದೆ. ಮನೆಯಿಂದ ಆರಂಭವಾದಂತಹ ಅಂತಿಮ ಯಾತ್ರೆ ಏನು ಪುಷ್ಪಾಲಂಕಾರಗೊಂಡಂತ ವಾಹನದಲ್ಲಿ ಏನು ಶಾಮನೂರವರ ಪಾರ್ಥಿವ ಶರೀರವನ್ನಿಟ್ಟು ಏನು ಅಭಿಮಾನಿಗಳು ಮತ್ತೆ ಕುಟುಂಬಸ್ಥರು ಮತ್ತೆ ಸಾರ್ವಜನಿಕರು, ದಾವಣಗೆರೆಯ ಸಮಸ್ತ ಸಾರ್ವಜನಿಕರು ಕೂಡ ಸೇರಿದಂತೆ ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈಗೇನು ಗುಂಡಿ ಸರ್ಕಲ್ ಮತ್ತೆ ಬಾಪೂಜಿ ಆಸ್ಪತ್ರೆ ಸೇರಿದಂತೆ ದಾವಣಗೆರೆಯ ಪ್ರಮುಖ ರಸ್ತೆಗಳಲ್ಲಿ ಈ ಒಂದು ಶವಯಾತ್ರೆಯನ್ನು ಈಗಾಗಲೇ ಆರಂಭವಾಗಿದ್ದು, ಇಲ್ಲಿಂದ ಸುಮಾರು 1-1.5 ಕಿಲೋಮೀಟರ್ ದೂರದಲ್ಲಿರುವಂತಹ ಏನು ಹೈಸ್ಕೂಲ್ ಮೈದಾನದಲ್ಲಿ ಈ ಒಂದು ಸಾರ್ವಜನಿಕರಿಗೆ ಅಂದ್ರೆ ಪ್ರತಿಯೊಬ್ಬ ದಾವಣಗೆರೆ ಸಾರ್ವಜನಿಕರಾಗಿರ್ಬೋದು ಮತ್ತೆ ದಾವಣಗೆರೆ ರಾಜ್ಯದಿಂದ ನಾನಾ ಭಾಗಗಳಿಂದ ಬಂದಿರುವಂತಹ ಸಾರ್ವಜನಿಕರಿಗೆ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕೆ ಇಡಲಾಗಿದ್ದ ಸುಮಾರು 4:45ವರೆಗೂ ಕೂಡ ಸಾರ್ವಜನಿಕರಿಗೆ ಅಂತಿಮ ದರ್ಶನವನ್ನು ಪಡೆಯಲಿದ್ದು, ಅಲ್ಲಿಗೆ ಗಣ್ಯರು ಅಂದ್ರೆ ಈಗಾಗಲೇ ಸ್ವಾಮಿ ಮಠಾಧೀಶರುಗಳು ಕೂಡ ಈಗಾಗಲೇ ಅಂತಿಮ ದರ್ಶನ ಪಡೆದು ಹೋಗಿದ್ದಾರೆ. ಇನ್ನೂ ಕೆಲವು ಮಠಾಧೀಶರು ಸೇರಿದಂತೆ ರಾಜಕೀಯ ಗಣ್ಯರು ಕೂಡ ಬರಲಿದ್ದಾರೆ. ಕಾಂಗ್ರೆಸ್ ಆಗಿರುವುದು, ಬಿಜೆಪಿ, ಜೆಡಿಎಸ್ ಸೇರಿದಂತೆ ಏನು ಅಜಾತ ಶತ್ರು ಅಂತ ಅನಿಸಿಕೊಂಡಿರುವಂತಹ ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನ ಪಡೆಯಲು ಏನು ರಾಜ್ಯದ ಸಿಎಂ ಆದಂತಹ ಏನು ಸಿದ್ದರಾಮಯ್ಯ ಅವರು ಕೂಡ ಬರಲಿದ್ದಾರೆ. ಸುಮಾರು ಇಲ್ಲಿನ ಗಣ್ಯರು ಹೇಳುವ ಪ್ರಕಾರ 3 ಗಂಟೆ ಅಷ್ಟೊತ್ತಿಗೆ ಹೈಸ್ಕೂಲ್ ಮೈದಾನಕ್ಕೆ ಬರಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್, ಸಚಿವರಾದ ಎಂಬಿ ಪಾಟೀಲ್, ಈಶ್ವರ ಖಂಡ್ರೆ ಸೇರಿದಂತೆ ಸಾಕಷ್ಟು ಶಾಸಕರು ಕೂಡ ಈ ಒಂದು ಅಂತಿಮ ದರ್ಶನವನ್ನು ಪಡೆಯಲಿದ್ದು, ಈ ಒಂದು ಅಂತಿಮ ದರ್ಶನಕ್ಕೆ ಏನು ಕುಟುಂಬಸ್ಥರಾದಂತಹ ಏನಂದ್ರೆ ಮನೆಯಿಂದ ಹೊರಟಂತ ಸಂದರ್ಭದಲ್ಲಿ ಶಾಮನೂರವರ ಹೆಗಲಿಗೆ ಕೊಟ್ಟಂತ ಮಗ ಮಲ್ಲಿಕಾರ್ಜುನ್ ಕೂಡ ಅವರಿಗೆ ಹೆಗಲನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ನಾವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಏನು ದಾವಣಗೆರೆ ಸಾವಿರಾರು ಸಂಖ್ಯೆಯಲ್ಲಿ ಏನು ಶವಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಜಾತ ಶತ್ರು ಆದಂತಹ ಶಾಮನೂರು ಶಿವಶಂಕರಪ್ಪನವರು ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸಾಕಷ್ಟು ವಿವಿಧ ಕ್ಷೇತ್ರಗಳಲ್ಲಿ ಕೂಡ ಸಾಕಷ್ಟು ಒಂದು ಕೆಲಸವನ್ನು ಮಾಡಿರುವಂತಹ ಶಾಮನೂರು ಅವರಿಗೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಏನು ಅಭಿಮಾನಿಗಳು ಮತ್ತೆ ಕಾರ್ಯಕರ್ತರು ಕೂಡ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡ್ತಕ್ಕಂತ ಸಾವಿರಾರು ಏನು ಸಂಖ್ಯೆಯಲ್ಲಿ ಅವರು ಕೂಡ ಇವತ್ತು ಸಿಬ್ಬಂದಿಗಳು ಮತ್ತೆ ಅಧಿಕಾರಿ ವರ್ಗದವರು ಕೂಡ ಭಾಗವಹಿಸಿದ್ದಾರೆ. ಅಷ್ಟೇ ಅಲ್ಲದೆ ಏನು ಇವತ್ತಿನ ಒಂದು ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಯಾಕಂದ್ರೆ ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ಹಾವೇರಿ ಸೇರಿದಂತೆ 4 ಜಿಲ್ಲೆಗಳಿಂದ ಕೂಡ ಸುಮಾರು 2,000ಕ್ಕೂ ಹೆಚ್ಚು ಪೊಲೀಸರು ಈಗಾಗಲೇ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದ್ದು, ಈ ಒಂದು ಶವಯಾತ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಮಸ್ತ ದಾವಣಗೆರೆ ಜನತೆಗೆ ಹೈಸ್ಕೂಲ್ ಮೈದಾನದಲ್ಲಿ ಈ ಒಂದು ಏನು ಅಂತಿಮ ದರ್ಶನವನ್ನು ಪಡೆಯಲಿಕ್ಕೆ ಸಾವಿರಾರು ಜನಗಳು ಕಾಯ್ತಿದ್ದಾರೆ ಅಂತಾನೆ ಹೇಳ್ಬೋದು. ನಾಗೇಂದ್ರ ಬಾಬು. ಶಾಮನೂರು ಶಿವಶಂಕರಪ್ಪ ಅವರ ಅತ್ಯಂತ ನೆಚ್ಚಿನ ಪ್ಲೇಸ್ ಅದರದ್ದು ಕಲ್ಲೇಶ್ವರ ರೈಸ್ ಮಿಲ್. ಅಲ್ಲಿ ನೀರವ ಮೌನ ಅವರ ನೆಚ್ಚಿನ ತಾಣ ಆಗಿದೆ. ಪ್ರತಿ ಮೂಲೆಯಲ್ಲೂ ಕೂಡ ಅವರ ನೆನಪು ಇವತ್ತಿಗೂ ಅಜರಾಮರವಾಗಿದೆ. ಮಿಲ್ಲಿಗೆ ಬಂದಾಗಲೆಲ್ಲ ಅವರು ಕೂರ್ತಾ ಇದ್ದಂತ ಚೇರ್ ಇವತ್ತು ಅನಾಥವಾಗಿದೆ. ಕಲ್ಲೇಶ್ವರ ರೈಸ್ ಮಿಲ್ನಲ್ಲಿ ಆವರಿಸಿರುವಂತಹ ನೀರವ ಮೌನ.
ಹಿರಿಯ ಮುತ್ಸದ್ದಿ ರಾಜಕಾರಣಿ ಶಾಮನೂರು ಶಿವಶಂಕರಪ್ಪನವರು ನಮ್ಮೊಂದಿಗೆ ಇವತ್ತಿಲ್ಲ, ದಿವಂಗತರಾಗಿದ್ದಾರೆ. ಆದರೆ ಅವ್ರ ನೆನಪುಗಳು ಮಾತ್ರ ಅಜರಾಮರ ಅಂತ ಹೇಳ್ಬೋದು ಸರ್. ಪ್ರಮುಖವಾಗಿ ನಾನು ಇವತ್ತು ಕಲ್ಲೇಶ್ವರ ರೈಸ್ ಮಿಲ್ನ ಆಫೀಸ್ ಮುಂದೆ ಇದ್ದೀನಿ. ಪ್ರಮುಖವಾಗಿ ಅವರು ಬಂದ್ರೆ ಅವರ ವಾಹನ ಇಲ್ಲೇ ನಿಲ್ತುತ್ತಾ ಇತ್ತು. ಜೊತೆಗೆ ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಚಿಕ್ಕದಾದ ಪಾಟ್ ಮಾಡಿದ್ದಾರೆ. ಆ ಪಾಟ್ನಲ್ಲಿ ಮೀನುಗಳಿದ್ದಾವೆ. ಆ ಮೀನುಗಳನ್ನ ಕೂಡ ಅವ್ರು ಬಂದಾಗಲೆಲ್ಲ ನೋಡ್ಕೊಂಡು ಹೋಗೋ ಕೆಲಸವನ್ನ ಮಾಡ್ತಿದ್ರಂತೆ. ದೃಶ್ಯ ನೋಡ್ತಿರ್ಬೋದು. ಅವರು ಕುಳಿತುಕೊಳ್ಳುವ ಚೇಂಬರ್ನ ಪಕ್ಕದಲ್ಲೇ ಈ ಒಂದು ಫಿಶ್ ಟ್ಯಾಂಕ್ ಅನ್ನ ಮಾಡುವಂಥದ್ದು, ಒಂದು ರೀತಿಯಲ್ಲಿ ಕಾರಂಜಿ ಆಕಾರದಲ್ಲಿರುವಂತಹ ಈ ಒಂದು ಟ್ಯಾಂಕ್ ಮಧ್ಯೆ ಅವರು ನೋಡ್ತಿದ್ರಂತೆ, ಅಥವಾ ಫುಡ್ ಗಳನ್ನ ಹಾಕುವ ಕೆಲಸ ಕೂಡ ಮಾಡಿದ್ರು ಅಂತ ಹೇಳಿ ಇಲ್ಲಿ ಸ್ಥಳೀಯರು ಹೇಳ್ತಿರುವಂತದ್ದು ನಾನು ತೋರಿಸ್ತೀನಿ. ಪ್ರಮುಖವಾಗಿ ಇಲ್ಲಿ ಕಾಣ್ತಿರುವಂತಹ ಜಾಗ ಏನಿದೆ, ಅವರು ಅಂದ್ರೆ ಶಾಮನೂರು ಶಿವಶಂಕರನವರು ಬಂದ್ರೆ ಈ ಒಂದು ಆಫೀಸ್ ಒಳಗಡೆ ಬರ್ತಾ ಇದ್ರಂತೆ. ಹೀಗೆ ಬಂದು ಇಲ್ಲಿಂದ ನೇರವಾಗಿ ಅವರು ಕುಳಿತುಕೊಳ್ಳುವಂತಹ ಒಂದು ಜಾಗ ಇದೆ, ಅವರ ಕುಳಿತುಕೊಳ್ಳುವಂತ ಕೌಂಟರ್ ಇದೆ. ಆ ಕೌಂಟರ್ನ ತೋರಿಸೋ ಪ್ರಸನ್ನ ನಮ್ಮ ಕ್ಯಾಮರಾಮನ್ ಶಿವು ತೋರಿಸ್ತಾರೆ. ಇಲ್ಲಿ ಬಂದ ಬಳಿಕ ಇಲ್ಲಿ ಈ ಜಾಗದಲ್ಲಿರ್ತಕ್ಕಂತಹ ಈ ಶ್ರೀ ಗುರು ಬಕ್ಕೇಶ್ವರ ಮಹಾಸ್ವಾಮಿಗಳು ಮತ್ತು ವಿಘ್ನೇಶ್ವರನ ಫೋಟೋಗಳಿಗೆ ನಮಸ್ಕಾರವನ್ನು ಮಾಡುವ ಮುಖಾಂತರ ಮುಂದೆ ನೇರವಾಗಿ ಅವರ ಚೇಂಬರ್ ಏನಿದೆ ಆ ಚೇಂಬರ್ಗೆ ಹೋಗ್ತಾ ಇದ್ರಂತೆ. ಇಲ್ಲಿ ಕೂತು ಜೊತೆಗೆ ಇರುವಂತಹ ಒಂದಿಷ್ಟು ಜನ ಸ್ನೇಹಿತರಾಗಿರ್ಬೋದು, ಅಥವಾ ಆತ್ಮೀಯ ವರ್ಗ ಆಗಿರ್ಬೋದು, ಅಥವಾ ಇಲ್ಲಿ ಕೆಲಸ ಮಾಡುವಂತಹ ನೌಕರರ ಜೊತೆಗೆ ಮಾತುಕತೆಯನ್ನು ಮಾಡ್ತಾ ಇದ್ರು. ಇದು ಶಾಮನೂರು ಶಿವಶಂಕರಪ್ಪನವರು ಬಂದ್ರೆ ಕೂರುವಂತ ಜಾಗ ಇದಾಗಿತ್ತು. ಈ ಚೇರ್ ಇಲ್ಲೇನು ಕಾಣ್ತಾ ಇದೆ, ಈ ಒಂದು ಬ್ಲಾಕ್ ಚೇರ್ ಕಾಣುವಂತದ್ದು, ಆ ಬ್ಲಾಕ್ ಚೇರ್ ಮೇಲೆ ಅವರು ಕೂತ್ಕೊಂಡು ಬರುವ ಜನರ ಜೊತೆಗೆ ಮಾತನಾಡುವ ಕೆಲಸ ಮಾಡ್ತಿದ್ರಂತೆ. ಅಲ್ಲಿ ಚಿತ್ರದ ಆನೆಕೊಂಡ ಬಸವೇಶ್ವರ ಸ್ವಾಮಿಯ ದೊಡ್ಡದಾದ ಫೋಟೋ ಇದೆ. ಅಲ್ಲೂ ಕೂಡ ಆ ದೇವರಿಗೆ ನಮಸ್ಕಾರ ಮಾಡುವ ಮುಖಾಂತರ ಶಾಮನೂರು ಶಿವಶಂಕರಪ್ಪನವರು ಕೆಲಸ ಕಾರ್ಯಗಳಿಗೆ ತೊಡಗ್ತಾ ಇದ್ರಂತೆ. ಅಲ್ಲಿ ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಸಾಕಷ್ಟು ಅವರಿಗೆ ಸನ್ಮಾನ ಮಾಡಿದಂತಹ ವಿಚಾರಗಳಿರ್ಬೋದು, ಅಥವಾ ಆ ದೇವರಲ್ಲಿರುವಂತಹ ಭಕ್ತಿ ಏನಿದೆ, ಆ ಸೇವಾಲಾಲ್ ಸ್ವಾಮೀಜಿ ಆದ್ರೆ ಸರ್ವಧರ್ಮೀಯವಾಗಿ ಕೂಡ ವೀರಶೈವ ಲಿಂಗಾಯತ ಸಭಾದ ಅಧ್ಯಕ್ಷರಾದ್ರು ಕೂಡ ಸರ್ವಧರ್ಮವಾಗಿದ್ರು ಅನ್ನೋದಕ್ಕೆ ತೋರಿಸಬಹುದು. ಇನ್ನೊಂದು ಪ್ರಮುಖವಾಗಿ ಶಿವಗೆ ತೋರಿಸಲಿಕ್ಕೆ ಹೇಳ್ತೀನಿ. ನನ್ನಲ್ಲಿ ಅವರ ವಯಸ್ಸಿನಲ್ಲಿ ಅಂದ್ರೆ ಯೌವನ ವ್ಯವಸ್ಥೆಯಲ್ಲಿದ್ದಂತಹ ಫೋಟೋಗಳು ಕೂಡ ಇರುವಂತದ್ದು. ಜೊತೆಗೆ ಅವರು ಸಿದ್ದರಾಮಯ್ಯವರ ಜೊತೆಗೆ ಮಾತನಾಡುವಾಗ ಅಥವಾ ಅವರ ಮನೆಗೆ ಬಂದಾಗ ಕುಶಲೋಪರಿಯನ್ನ ವಿಚಾರಿಸಿದಾಗ ಆದಂತಹ ಅವಾಗೇನು ಛಾಯಾಚಿತ್ರಗಳಿದ್ದು ಅವುಗಳೆಲ್ಲವನ್ನ ಶಿವಶಂಕರಪ್ಪನವರು ತಮಗೆ ಬೇಕಾದ ಫೋಟೋಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಇಟ್ಟು ಅದನ್ನ ನಿತ್ಯ ನೋಡ್ತಾ ಇದ್ರಂತೆ. ಹೀಗಾಗಿ ಹೆಚ್ಚು ಕಾಲ ಈ ಒಂದು ಜಾಗದಲ್ಲಿ ಸಮಯ ಕಳೀತಾ ಇದ್ರು. ಈ ಚೇರ್ ಏನಿದೆ, ಈ ಚೇರು ಶಾಮನೂರು ಶಿವಶಂಕರಪ್ಪನವರು ಕುಳಿತುಕೊಂಡು ಇಲ್ಲಿ ಮಾತನಾಡುವಂತಹ ಚೇರ್ ಇದಾಗಿತ್ತು. ಅದಾದ ಬಳಿಕ ಇಲ್ಲಿ ಕೆಲಸ ಮಾಡುವಂತಹ ನೌಕರು ಏನಿದ್ದಾರೆ ಅವ್ರ ಜೊತೆಗೆಲ್ಲ ಮಾತನಾಡಿಸಿಕೆ ಮತ್ತು ಕುಳಿತುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ರು. ಹೀಗಾಗಿ ಶಾಮನೂರು ಶಿವಶಂಕರಪ್ಪನವರು ಒಂದೆಡೆ ಈ ಕಲ್ಲೇಶ್ವರ ರೈಸ್ ಮಿಲ್ ಏನಿದೆ, ಈ ರೈಸ್ ಮಿಲ್ ತುಂಬಾ ಅದ್ಭುತವಾಗಿ ಅವರು ಬಳಕೆಯನ್ನು ಮಾಡ್ತಾ ಇದ್ರು ಮತ್ತು ಅತಿ ಹೆಚ್ಚು ಸಮಯವನ್ನು ಕಳೆಯುವ ಜಾಗ ಈ ರೈಸ್ ಮಿಲ್ ಆಗಿತ್ತು ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಅಂತಿಮ ಯಾತ್ರೆ ಸಾಗ್ತಾ ಇರುವಂತಹ ದೃಶ್ಯವನ್ನ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಈ ಕ್ಷಣದ ಲೈವ್ ದೃಶ್ಯಾವಳಿ ಹೈಸ್ಕೂಲ್ ಮೈದಾನದತ್ತ ಸಾಗ್ತಾ ಇರುವಂತಹ ಅಂತಿಮ ಯಾತ್ರೆಯಲ್ಲಿ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಮುಖಂಡರು, ಕಾಂಗ್ರೆಸ್ ಶಾಸಕರು ಕೂಡ ಭಾಗಿಯಾಗಿದ್ದಾರೆ. ಮತ್ತೊಂದು ಕಡೆ ಇವತ್ತು ವಿಧಾನಸಭೆಯಲ್ಲಿ ಸಂತಾಪವನ್ನ ಸೂಚಿಸಲಾಯಿತು. ಸಂತಾಪವನ್ನ ಸೂಚಿಸಿದಂತ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಅವರೊಂದಿನ ಒಡನಾಟ, ಅವರ ರಾಜಕೀಯದ ಬೆಳವಣಿಗೆ, ರಾಜಕೀಯ ಕ್ಷೇತ್ರದಲ್ಲಿ ಅವರು ಮಾಡಿದಂತಹ ಸಾಧನೆಗಳು, ಅವರು ತೆಗೆದುಕೊಂಡಂತಹ ಒಂದಷ್ಟು ನಿರ್ಧಾರಗಳನ್ನ ಮೆಲುಕು ಹಾಕುವ ಮೂಲಕ ಅವರನ್ನ ನೆನಪಿಸಿಕೊಳ್ತಾರೆ. ನೋಡಿ, ದಾರಿಯುದ್ದಕ್ಕೂ ಕೂಡ ಅಂತಿಮ ಯಾತ್ರೆ ಸಾಗ್ತಾ ಇದ್ರೆ ರಸ್ತೆಯುದ್ದಕ್ಕೂ ಕೂಡ ಜನ ಸಾಗರವೇ ಹರಿದು ಬಂದು ನಿಂತು ಅಂತಿಮ ದರ್ಶನವನ್ನ ಪಡೆದುಕೊಳ್ತಾರೆ. ಹಿರಿಯ ಮುತ್ಸದ್ದಿ, ಭಾರತ ಅಷ್ಟೇ ಅಲ್ಲ ಏಷ್ಯಾದಲ್ಲೇ ಅತ್ಯಂತ ಹಿರಿಯ ಶಾಸಕರು ಅನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಂಥವರು ಶಾಮನೂರು ಶಿವಶಂಕರಪ್ಪನವರು. ನಿನ್ನೆ ನಿಧನರಾಗಿದ್ದಾರೆ. ಸೊ ನಾವು ಕೂಡ ದಾವಣಗೆರೆಗೆ ಹೋಗ್ತಾ ಇದ್ದೀವಿ ಅವರಿಗೆ ಅಂತಿಮ ದರ್ಶನ ಪಡಲಿಕ್ಕೆ. ವಿಶೇಷವಾಗಿ ನಮ್ಮ ಪಕ್ಷಕ್ಕೆ, ಅವ್ರ ಸಮುದಾಯಕ್ಕೆ ಬಹಳ ದೊಡ್ಡ ನಷ್ಟ ಆಗಿದೆ. ಆದರೂ ಕೂಡ ಅವರು ತಮ್ಮ ಅವಧಿಯಲ್ಲಿ ಬಹಳಷ್ಟು ಸೇವೆ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಪಕ್ಷಕ್ಕೆ ಮತ್ತು ಅವರ ಸಮುದಾಯಕ್ಕೆ. ಇವತ್ತು ಅವ್ರು ಕಳ್ಕೊಂಡ್ರಿಂದ ನಾವೆರಡು ಪಕ್ಷ, ಅವ್ರ ಸಮಾಜ ಎರಡು ಕೂಡ ನಷ್ಟ ಆಗಿದೆ ಬಹಳಷ್ಟು. ನಮ್ಮ ಭವಿಷ್ಯ ತುಂಬಲಿಕ್ಕೆ ಆಗೋಲ್ಲ. ಅವರು ಕೂಡ ಅವರ ಹಾಕಿಕೊಂಡಂಥ ಮಾರ್ಗ, ಆದರ್ಶ ನಾವೆಲ್ಲ ಪಾಲಿಸಬೇಕಾಗ್ತದೆ. ಸುಮಾರು ವರ್ಷಗಳ ಅವರು ನಮ್ಮ ಪಾರ್ಟಿ ಟೀಚರ್ ಆಗಿ ವರ್ಕ್ ಮಾಡಿದ್ರು. ಬೇರೆ ಬೇರೆ ಹುದ್ದೆಗಳಲ್ಲಿ ಕೂಡ ಕೆಲಸ ಮಾಡಿದ್ರು. ನಮ್ಮನ್ನ ಬಿಟ್ಟಾಗಲಿದ್ದಾರೆ. ಅವ್ರ ನೆನಪು ಮಾತ್ರ ನಮ್ಮ ಜೊತೆ ಇದೆ. ಅವರ ಆದರ್ಶ ನಮ್ಮ ಜೊತೆ ಇದೆ. ನಾವು ಏನು ಈಗಾಗಲೇ ರಸ್ತೆ ಉದ್ದಕ್ಕೂ ಕೂಡ ಏನು ಅಂತಿಮ ಶವಯಾತ್ರೆ ಇದೆ, ಆ ಶವಯಾತ್ರೆ ಹಿಂದೆ ಮುಂದೆ ಸಾಕಷ್ಟು ಜನಗಳು ಕೂಡ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಮಾಯಕೊಂಡ ಶಾಸಕರಾಗಿರ್ಬೋದು ಮತ್ತೆ ಚನ್ನಗಿರಿ ಶಾಸಕರಾಗಿರ್ಬೋದು ಅವರು ಕೂಡ
ಈ ಮೆರವಣಿಗೆಯಲ್ಲಿ ಭಾಗವಾಗಿದ್ದು ಒಂದು ಏನಂದ್ರೆ ಈಗ ಏನು ದಾರಿ ಉದ್ದಕ್ಕೂ ಕೂಡ ರಸ್ತೆ